ಹಾಯ್ ಎಲ್ರಿಗೂ ನಮಸ್ಕಾರ. ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇವತ್ತಿನ ಈ ವಿಡಿಯೋದಲ್ಲಿ ನಾನು ಮಕ್ಕಳಿಗೆ ಫಲ ಎರೆಯುವುದು ಅಥವಾ ಸಂಕ್ರಾಂತಿಯ ವೇಳೆಯಲ್ಲಿ ಮಕ್ಕಳಿಗೆ ಕೆಟ್ಟ ದೃಷ್ಟಿ ನಿವಾರಣೆ ಮಾಡೋದು ಅಂತ ಹೇಳ್ತಾರಲ್ವಾ, ಅದು ಹೇಗೆ, ಅದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ. ಈ ರೀತಿ ಫಲ ಎರೆಯುವುದನ್ನು ನಾವು ಕರಾವಳಿ ಪ್ರದೇಶದಲ್ಲಿ ಸ್ವಲ್ಪ ಕಡಿಮೆನೇ ನೋಡಬಹುದು ಅಥವಾ ನೋಡೋದೇ ಇಲ್ಲ ಅಂತಲೇ ಹೇಳಬಹುದು. ಆದರೆ ಹುಬ್ಬಳ್ಳಿ, ಬೆಳಗಾವಿ, ಬೆಂಗಳೂರಿನಲ್ಲಿ ನಾವು ಹೆಚ್ಚಾಗಿ ಈ ಸಂಪ್ರದಾಯವನ್ನು ಗಮನಿಸಬಹುದು. ಈ ಫಲ ಎರೆಯೋದನ್ನು ನಾವು ಹುಟ್ಟಿದ ಮಗುವಿನಿಂದ ಹಿಡಿದು 12 ವರ್ಷದ ಒಳಗಿನ ಮಕ್ಕಳಲ್ಲಿ ಗಮನಿಸಬಹುದು. ಈ ಫಲ ಎರೆಯುವಾಗ ನಾವು ಕಬ್ಬಿನ ಪೀಸುಗಳನ್ನಾಗಿರ್ಬೋದು, ಸಂಕ್ರಾಂತಿ ಕಾಳು, ಎಳ್ಳು, ಬೆಲ್ಲ, ಕೊಬ್ಬರಿ, ಹಾಗೆ ಶೇಂಗಾ ಇದರ ಮಿಶ್ರಣವನ್ನು, ಹಾಗೆಯೇ ಈ ಎಲಾಚಿ ಹಣ್ಣು, ಬೋರೆ ಹಣ್ಣು ಅಥವಾ ಬಂಬೈ ಬುಗುರಿ ಅಂತ ಏನು ಕರೀತಾರೆ, ಈ ಹಣ್ಣನ್ನು, ಹಾಗೆ ಹೂವಿನ ದಳಗಳನ್ನು, ನಾಣ್ಯ ಹಾಗೂ ಹೊನ್ನನ್ನು ನಾವು ಫಲ ಎರೆಯಲು ಬಳಸಬಹುದು. ಇನ್ನು ಈ ಫಲವನ್ನು ಯಾರೆಲ್ಲ ಎರಿಬಹುದು ಅಂದರೆ, ಅಮ್ಮ ಆಗಿರ್ಬೋದು, ಮಗುವಿನ ಅಮ್ಮ, ಮಗುವಿನ ಅಜ್ಜಿ ಅಥವಾ ಅಕ್ಕಪಕ್ಕದ ಮನೆಯಿಂದ ಬಂದಿರುವಂಥ ಮುತ್ತೈದೆಯರು, ಯಾರು ಬೇಕಾದರೂ ಮಗುವಿಗೆ ಫಲವನ್ನು ಎರಿಬಹುದು. ಈ ರೀತಿ ಫಲವನ್ನು ಎರೆಯೋದ್ರಿಂದ ಮಕ್ಕಳಲ್ಲಿ ಈ ಕೋಪ, ತುಂಟಾಟ, ಚೇಷ್ಟೆಗಳೇನಿರುತ್ತೆ ಅದು ಹತೋಟಿಗೆ ಬರುತ್ತೆ. ಹಾಗೆಯೇ ಮಕ್ಕಳ ಮೇಲೆ ಆಗಿರುವಂತಹ ಕೆಟ್ಟ ದೃಷ್ಟಿ ಪರಿಣಾಮ ಏನಿರುತ್ತೆ ಅದು ನಿವಾರಣೆ ಆಗುತ್ತೆ. ಹಾಗೆಯೇ ಮಕ್ಕಳ ಆಯಸ್ಸು ಹಾಗೂ ಅಭಿವೃದ್ಧಿಗೋಸ್ಕರ ಈ ರೀತಿ ಫಲವನ್ನು ಎರಿಬಹುದು. ಇನ್ನು ವೈಜ್ಞಾನಿಕವಾಗಿ ನೋಡೋದಾದರೆ, ಈ ಫಲವನ್ನು ಎರೆಯುವಾಗ ನಾವು ಬಳಸುವಂತಹ ಸಾಮಗ್ರಿಗಳು ಈ ಚಳಿಗಾಲದಲ್ಲಿ ಮಕ್ಕಳ ದೇಹದ ಉಷ್ಣತೆಯನ್ನು ಸಮತೋಲನವಾಗಿಡಲು ಸಹಾಯ ಮಾಡುತ್ತೆ. ಇನ್ನು ತಲೆಯ ಮೇಲೆ ಫಲವನ್ನು ಎರೆಯೋದ್ರಿಂದ ಮಕ್ಕಳ ನರಮಂಡಲ ಚುರುಕಾಗಿರಲು ಇದು ಸಹಾಯ ಮಾಡುತ್ತೆ. ಹಾಗೆ ಫಲವನ್ನು ಎರೆಯುವಾಗ ಬೋರೆ ಹಣ್ಣನ್ನು ನಾವು ಬಳಸೋದ್ರಿಂದ ಇದು ಮಕ್ಕಳಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚುಗೊಳಿಸಿ ಮಕ್ಕಳಲ್ಲಿ ಧನಾತ್ಮಕತೆಯನ್ನು ಚುರುಕುಗೊಳಿಸುತ್ತೆ ಅಂತ ಹೇಳಬಹುದು. ಇನ್ನು ಈ ಫಲವನ್ನು ಎರೆಯೋದು ಯಾರು ಬೇಕಾದರೂ ಮಾಡಬಹುದು ಇಷ್ಟ ಇದ್ದರೆ. ಆದರೆ ಕೆಲವರು 1 ವರ್ಷದಿಂದ 3 ವರ್ಷದವರೆಗೆ ಮಕ್ಕಳಲ್ಲಿ ಪಾಲಿಸ್ತಾರೆ, 1 ವರ್ಷದಿಂದ 5 ವರ್ಷದ ಒಳಗಿನ ಮಕ್ಕಳಲ್ಲಿ ಪಾಲನೆಯನ್ನು ಮಾಡ್ತಾರೆ. ಆದರೆ ಇದು ನಮ್ಮ ಇಷ್ಟಕ್ಕೆ ಬಿಟ್ಟಿರುವಂಥದ್ದು. ಈ ಫಲವನ್ನು ಎರೆಯೋದು ಹೇಗೆ ಅಂತ ನಾನು ಕ್ರಮಬದ್ಧವಾಗಿ ಈ ವಿಡಿಯೋದಲ್ಲಿ ನಿಮಗೆ ಹೇಳೋಕ್ಕೆ ಇಷ್ಟಪಡ್ತೇನೆ. ಮೊದಲನೇದಾಗಿ ನಾವು ಮಕ್ಕಳಿಗೆ ಹಬ್ಬದ ದಿನ ಅಂದರೆ ಎಣ್ಣೆಯನ್ನು ಹಚ್ಚಿ ಸ್ನಾನ ಮಾಡಿಸಿರ್ತೇವೆ. ಆದರೆ ಎಳ್ಳೆಣ್ಣೆಯನ್ನು ಬಳಸಿದರೆ ತುಂಬ ಒಳ್ಳೆಯದು. ಈ ಫಲ ಎರೆಯುವಂಥದ್ದನ್ನು ನಾವು ಹಬ್ಬದ ದಿನ, ಸಂಕ್ರಾಂತಿ ಹಬ್ಬದ ದಿನ ಸಂಜೆಯ ವೇಳೆಯಲ್ಲಿ ಮಾಡಲಾಗುತ್ತೆ. ದೇವರ ಕೋಣೆಯ ಎದುರಿನಲ್ಲಿ ಅಥವಾ ಮಧ್ಯ ಹಾಲಿನಲ್ಲಿ ನಾವು ಇದನ್ನು ಮಾಡಿದರೆ ತುಂಬ ಒಳ್ಳೆಯದು. ಮೊದಲಿಗೆ ನಾವು ಒಂದು ಚಾಪೆಯನ್ನು ಹಾಸ್ಕೊಂಡು ಅದರ ಮೇಲೆ ಮಣೆಯನ್ನು ಇಡಬೇಕಾಗತ್ತೆ. ಹಾಗೆ ಅಕ್ಕಿ, ಅರಿಶಿಣ, ಕುಂಕುಮ ಮಿಶ್ರಣಗಳ ಅಕ್ಷತೆಯನ್ನು ಆ ಮಣೆಯ ಮೇಲೆ ಹಾಕಿ, ಆ ಮಣೆಯ ಮೇಲೆ ಹೂವಿನ ದಳಗಳನ್ನು ಹಾಕಿ, ನಂತರ ನೀವು ಫಲ ಎರೆಯುವಂತಹ ಮಕ್ಕಳಿಗೆ, ಹೆಣ್ಣಾಗಿರ್ಬೋದು ಅಥವಾ ಗಂಡಾಗಿರ್ಬೋದು, ಯಾವ ಮಕ್ಕಳಿಗೂ ಬೇಕಾದರೆ ಇದನ್ನು ಮಾಡ್ಬೋದು, ಆ ಮಗುವನ್ನು ಶುಭ್ರವಾದಂತಹ ಹೊಸ ಉಡುಗೆ ತೊಡುಗೆಗಳನ್ನು ಹಾಕಿ ಆ ಮಣೆಯ ಮೇಲೆ ಕೂರಿಸಬೇಕಾಗತ್ತೆ. ನಂತರ ಈ 5 ರೀತಿಯ ಫಲಗಳನ್ನು ನಾವು ರೆಡಿ ಮಾಡಿಟ್ಕೊಂಡು ಇರಬೇಕಾಗತ್ತೆ. ಮೊದಲನೆಯದಾಗಿ ಕಬ್ಬಿನ ಚಿಕ್ಕ ಚಿಕ್ಕ ಪೀಸುಗಳು, ಹಾಗೆಯೇ ಸಂಕ್ರಾಂತಿ ಕಾಳು, ಸಂಕ್ರಾಂತಿ ಕಾಳಿನ ಮಿಶ್ರಣದ ಜೊತೆಗೆ ನಾವು ಎಳ್ಳು, ಬೆಲ್ಲ, ಶೇಂಗಾ, ಹುರಿಗಡಲೆ, ಕಾಯಿಯನ್ನು ಸೇರಿಸಿರ್ತೇವೆ. ಹಾಗೆಯೇ ಹಣ್ಣು ಅಂದರೆ ಬೋರೆ ಹಣ್ಣು ಅಥವಾ ಎಲಾಚಿ ಹಣ್ಣು ಅಥವಾ ಬೊಂಬಾಯಿ ಬುಗುರಿ ಹಣ್ಣು ಅಂತ ನಾವು ಕರಿತೇವೆ, ಅದನ್ನು ಇಟ್ಕೊಂಡಿರಬೇಕಾಗುತ್ತೆ. ಇನ್ನು ಹೂವು ಅಥವಾ ಹೂವಿನ ದಳಗಳನ್ನು ಸಿದ್ಧತೆ ಮಾಡಿಟ್ಕೊಂಡಿರಬೇಕಾಗುತ್ತೆ. ಇನ್ನು ನಾಣ್ಯ, ಕೆಲವರು ಹೊನ್ನಿನ ರೂಪದಲ್ಲಿ ಉಂಗುರ, ಬೆಳ್ಳಿ ಉಂಗುರ ಆಗಿರ್ಬೋದು ಅಥವಾ ಚಿನ್ನದ ಉಂಗುರವನ್ನು ಸಹ ಇಟ್ಕೊಂಡಿರ್ತಾರೆ. ಇದಿಷ್ಟನ್ನು ನಾವು ಮೊದಲಿಗೆ ಮಗುವಿನ ಕೈಯಲ್ಲಿ ಮುಟ್ಟಿಸಬೇಕಾಗತ್ತೆ. ನಂತರ ನಾವು ಮನೆಯಲ್ಲಿ ಅಕ್ಕಿಯನ್ನು ಅಳೆಯುವಂಥ ಸೇರಾಗಿರ್ಬೋದು, ಪಾವಾಗಿರ್ಬೋದು, ಅಥವಾ ನಿಮ್ಮ ಮನೆಯಲ್ಲಿ ಬೆಳ್ಳಿಯ ಚೊಂಬಿದ್ರೆ ಅಥವಾ ಕಲಶ ಇದ್ದರೆ ಅದರ ಒಳಗಡೆ ಇದಿಷ್ಟರ ಮಿಶ್ರಣವನ್ನು ಸೇರಿಸಬೇಕಾಗತ್ತೆ. ಆ ಕಲಶಕ್ಕೆ ಅಥವಾ ಚಂಬಿಗೆ ನಾವು ಸುಣ್ಣವನ್ನು ಹಚ್ಚಿ ಅರಿಶಿಣ ಕುಂಕುಮವನ್ನು ಹಚ್ಚಿರಬೇಕಾಗತ್ತೆ. ಮೊದಲಿಗೆ ಈ ಮಿಶ್ರಣವನ್ನು ನಾವು ದೇವರ ಎದುರಿಗೆ ಒಂದು ಬೊಗಸೆಯಲ್ಲಿ ತಗೊಂಡು ಸಂಕಲ್ಪ ಮಾಡಿ ದೇವರ ಎದುರಿಗೆ ಸ್ವಲ್ಪ
ದೇವರ ಮೇಲೆ ಅಥವಾ ದೇವರ ಫೋಟೋದ ಮೇಲೆ ಎರಿಬೇಕಾಗತ್ತೆ. ಹಾಗೆ ನಮ್ಮ ಮಗುವಿಗೆ ಆಯುಷ್ಯ ಹಾಗೂ ಆರೋಗ್ಯವನ್ನು ಕೊಡು ಅಂತೇಳಿ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಬೇಕಾಗತ್ತೆ. ನಂತರ ಮಗುವಿನ ತಾಯಿ ಆಗಿರ್ಬೋದು, ಅಜ್ಜಿ ಆಗಿರ್ಬೋದು, ಅಥವಾ ಮನೆಗೆ ಬಂದಂತಹ ಮುತ್ತೈದೆಯರಾಗಿರ್ಬೋದು, ಮಗುವಿನ ತಲೆಯ ಮೇಲೆ ಇದನ್ನು 3 ಸಾರಿ ಅಥವಾ 5 ಸಾರಿ ಎರೆಯಬೇಕಾಗುತ್ತೆ. ಎರೆಯುವಾಗ ಸ್ವಲ್ಪ ಜಾಗ್ರತೆ ವಹಿಸಬೇಕು. ಮಕ್ಕಳ ನೆತ್ತಿ ಅಥವಾ ಈ ಸ್ಕಲ್ ಅಂತ ಏನು ಹೇಳ್ತೇವೆ ಅದು ತುಂಬ ಸೆನ್ಸಿಟಿವ್ ಆಗಿರುತ್ತೆ. ತುಂಬ ಜಾಗ್ರತೆಯಿಂದ ಎರಿಬೇಕಾಗುತ್ತೆ. ಹಾಗೆ ಕಾಯಿನ್ ಆಗಿರ್ಬೋದು, ಈ ಕಬ್ಬಿನ ಈ ಚಿಕ್ಕ ಚಿಕ್ಕ ಪೀಸ್ ಏನಾಗಿರ್ಬೋದು, ಮಗು ಬಾಯಿಗೆ ಹಾಕ್ಕೊಳ್ಳುವಾಗ ಸ್ವಲ್ಪ ನಾವು ಜಾಗ್ರತೆಯನ್ನು ಮಾಡಿಕೊಳ್ಬೇಕಾಗತ್ತೆ. ಈ ರೀತಿ ಫಲವನ್ನು ಎರೆದ ಮೇಲೆ ನಾವು ಮಕ್ಕಳಿಗೆ ಆರತಿಯನ್ನು ಮಾಡಬೇಕಾಗತ್ತೆ. ಆರತಿಯನ್ನು ಮಾಡಿದ ನಂತರ ಒಂದು ಬಟ್ಟಲಲ್ಲಿ ನೀರು, ಅರಿಶಿಣ, ಸುಣ್ಣವನ್ನು ಮಿಶ್ರಣ ಮಾಡಿ ಕೆಂಪು ನೀರನ್ನು ತಯಾರಿಸಿಟ್ಕೊಂಡಿರ್ತೇವೆ. ಅದರಿಂದ ಮಗುವಿಗೆ ಎಡದಿಂದ ಬಲಕ್ಕೆ 3 ಸಾರಿ, ಹಾಗೆ ಬಲದಿಂದ ಎಡಕ್ಕೆ, ಮೇಲಿಂದ ಕೆಳಕ್ಕೆ 3 ಸಾರಿ ದೃಷ್ಟಿಯನ್ನು ತೆಗೆದು ಆ ನೀರನ್ನು ಮನೆಯಿಂದ ಹೊರಗಡೆ ಹಾಕಬೇಕಾಗತ್ತೆ. ಹಾಗೆ ಎರೆದಿರುವಂಥ ಫಲ ಏನಿರುತ್ತೆ ಅದನ್ನು ನಾವು ಮನೆಗೆ ಬಂದಿರುವಂಥ ಮಕ್ಕಳಿಗೆ ಕೊಡಬಹುದು. ಇಲ್ಲ ಅಂದರೆ ಮನೆಯ ಹೊರಗಡೆ ಪ್ರಾಣಿ ಪಕ್ಷಿಗಳಿಗೂ ಕೂಡ ಅದನ್ನು ಇಡಬಹುದು. ಈ ರೀತಿಯ ಫಲ ಎರೆಯುವ ಸಂಪ್ರದಾಯವನ್ನು ನಾವು ಸಂಕ್ರಾಂತಿಯ ಟೈಮಲ್ಲಿ ಮಾತ್ರ ಮಾಡಲಿಕ್ಕೆ ಸಾಧ್ಯ. ಹಾಗೆಯೇ ಇದು ಸಂಕ್ರಾಂತಿಯ ಟೈಮಲ್ಲಿ ಮಾತ್ರ ಗಮನಿಸಬಹುದು. ಇನ್ನು ಕೆಲವರು ಹೇಗಂದರೆ 1 ವರ್ಷದ ಒಳಗಿನ ಮಕ್ಕಳಿಗೆ ಹೊನ್ನು ಎರೆಯುವುದು ಅಂತ ಮಾಡ್ತಾರೆ. ಅಂದರೆ ಹೊನ್ನು, ಮುತ್ತು, ರತ್ನ ಈ ರೀತಿಯ ಬೆಲೆ ಬಾಳುವ ವಸ್ತುಗಳನ್ನು ಮಾತ್ರ ಎರಿತಾರೆ. 1 ವರ್ಷದ ನಂತರದ ಮಕ್ಕಳಿಗೆ ಈ ರೀತಿ ಫಲವನ್ನು ಎರಿತಾರೆ. ಬಹು ಮುಖ್ಯವಾದ ವಿಷಯ ಏನಂದರೆ, ಈ ರೀತಿ ಫಲವನ್ನು ಎರೆಯುವಾಗ ಫಲ ಎರೆಯುವಂತಹ ಒಂದು ಹಾಡಿದೆ. ಅದನ್ನು ಕೂಡ ಕೆಲವರು ಹಾಡ್ತಾ ಫಲವನ್ನು ಎರೆದು ಆರತಿಯನ್ನು ಮಾಡಿ ದೃಷ್ಟಿಯನ್ನು ತೆಗಿತಾರೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.